ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ TBF ಟೀಚರ್ಸ್ ಬೆನಿಫಿಟ್ ಫಂಡ್ TBF ವತಿಯಿಂದ 2024ನೇ ಸಾಲಿನ CETಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ 2024-25ನೇ ಒಂದು ಅಂತ್ಯದಲ್ಲಿ ಮೆಡಿಕಲ್ಲು, ಎಂಜಿನಿಯರಿಂಗು ಮತ್ತು BSc ಅಗ್ರಿ ಮತ್ತು BVSc ವೆಟರ್ನರಿ ಸೈನ್ಸ್ ಕೋರ್ಸ್ ಮಾಡಿರ್ತಕ್ಕಂತಹ ಶಿಕ್ಷಕರ ಮಕ್ಕಳಿಗಾಗಿ ಒಂದು ವಿಶೇಷ ಶಿಷ್ಯ ವೇತನವನ್ನು ನೀಡುವುದರ ಬಗ್ಗೆ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಲಾಗಿರುತ್ತದೆ. KSTBFನ ಆಜೀವ ಸದಸ್ಯರಾಗಿರ್ತಕ್ಕಂತಹ ಶಿಕ್ಷಕರಿಗೆ ಅಪ್ಲೈ ಆಗ್ತಕ್ಕಂಥದ್ದು ದಿನಾಂಕ 14 ಫೆಬ್ರವರಿ 2022 ಮತ್ತು 10 ಅಕ್ಟೋಬರ್ 2024ರಂದು ನಡೆದಿರತಕ್ಕಂತಹ ಸ್ಟೇಟ್ ಕಮಿಟಿ ಮೀಟಿಂಗಲ್ಲಿ ಶಿಕ್ಷಕರ ಅಥವಾ ಉಪನ್ಯಾಸಕರ ಮಕ್ಕಳಿಗೆ ಸದರಿ ಧನ ಸಹಾಯವನ್ನು ನೀಡಲು ಅಪ್ರೂವ್ ಆಗಿರುತ್ತದೆ. ಇದಕ್ಕೆ ಒಂದಿಷ್ಟು ಷರತ್ತುಗಳಿವೆ. ಇದರಲ್ಲಿ 2024-25ರಲ್ಲಿ ಸರ್ಕಾರಿ ಅನುದಾನಿತ PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ KEA ಸೇರಿದಂತೆ ಅಥವಾ ನೀಟ್ನಿಂದ ಹಂಚಿಕೆಯಾಗಿರ್ತಕ್ಕಂಥ ಕಾಲೇಜಿನಲ್ಲಿ 2024-25ರಲ್ಲಿ ಅಡ್ಮಿಷನನ್ನು ಪಡೆದಿರಬೇಕು ಮತ್ತು ವಿದ್ಯಾರ್ಥಿಯು 1ರಿಂದ 12ನೇ ತರಗತಿಯವರೆಗೆ ಸರ್ಕಾರಿ ಅಥವಾ ಏಡೆಡ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಕರ್ನಾಟಕದಲ್ಲಿಯೇ ಪೂರೈಸಿರಬೇಕು. 1ರಿಂದ 12ನೇ ತರಗತಿಯವರೆಗೆ ಕರ್ನಾಟಕದಲ್ಲಿಯೇ ವ್ಯಾಸಂಗ ಮಾಡಿರುವ ಬಗ್ಗೆ ಶಾಲಾ ಪ್ರಾಂಶುಪಾಲರಿಂದ ಪಡೆದಿರತಕ್ಕಂತಹ ವ್ಯಾಸಂಗ ಪ್ರಮಾಣ ಪತ್ರವನ್ನು BEO ಅವರಿಂದ ದೃಢೀಕರಿಸಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ವಿದ್ಯಾರ್ಥಿಯು ವೃತ್ತಿಪರ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೂ ವರ್ಷಕ್ಕೊಮ್ಮೆ ಅಥವಾ ಪ್ರತಿ ಸೆಮಿಸ್ಟರ್ನಲ್ಲಿ ಕನಿಷ್ಠ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ ದೃಢೀಕೃತ ಅಂಕಪಟ್ಟಿಗಳ ಪ್ರತಿಯನ್ನು ವ್ಯಾಸಂಗ ಮಾಡಿರುವ ಸಂಸ್ಥೆಯ ಮುಖ್ಯಸ್ಥರಿಂದ ದೃಢೀಕರಿಸಿ ಅಪ್ಲೋಡ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿ ತನ್ನ ಕೋರ್ಸ್ ಅವಧಿಯಲ್ಲಿ ಪ್ರಥಮ ದರ್ಜೆಗಿಂತಲೂ ಕಡಿಮೆ ಅಂಕ ಗಳಿಸಿ ಉತ್ತೀರ್ಣರಾಗಿದ್ದಲ್ಲಿ ಈ ಅವಧಿಯಿಂದ ಶಿಷ್ಯ ವೇತನವನ್ನು ಮುಂದುವರಿಸಲಾಗುವುದಿಲ್ಲ. ವೃತ್ತಿಪರ ಶಿಕ್ಷಣ ಶಿಷ್ಯ ವೇತನ ಪಡೆಯಲು ಆನ್ಲೈನ್ ಮುಖಾಂತರ ಕಾಲೇಜು ಮುಖ್ಯಸ್ಥರು ಸೂಕ್ತ ಶಿಫಾರಸಿನೊಂದಿಗೆ ಸಹಿ ಮತ್ತು ಮೊಹರಿನೊಂದಿಗೆ ದೃಢೀಕರಿಸಿ ಅದರ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆಯಾ ಸಾಲಿನಲ್ಲಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕಾಲೇಜು ಮುಖ್ಯಸ್ಥರ ಸೂಕ್ತ ಶಿಫಾರಸಿನೊಂದಿಗೆ ದೃಢೀಕರಿಸಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆಮೇಲೆ ಪ್ರತಿಗಳನ್ನು ನಿಧಿಗಳ ಕಚೇರಿಗೆ ಸಲ್ಲಿಸಬೇಕಾಗಿರುತ್ತದೆ. ಆಮೇಲೆ CBSE ಅಥವಾ ICSE ಸಿಲೆಬಸ್ ಬಿಟ್ಟು ಸ್ಟೇಟ್ ಸಿಲೆಬಸ್ ಸ್ಟಡಿ ಮಾಡಿರತಕ್ಕಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಈ ಎಲ್ಲ ಕಂಡೀಷನ್ಸ್ಗಳಿಗೆ ಒಳಪಟ್ಟು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಅದರಂತೆ CET ರ್ಯಾಂಕ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂತಹ MBBSನ 70, BEಯಿಂದ 70 ಮತ್ತು BSc ಅಗ್ರಿಯಿಂದ 70, ಆಮೇಲೆ BVSc ಅಗ್ರಿಯಿಂದ 70, ಒಟ್ಟು 280 ವಿದ್ಯಾರ್ಥಿಗಳಿಗೆ ಧನ ಸಹಾಯ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಸೊ ಈಗ ನಾವು TBF ಪೋರ್ಟಲ್ನಲ್ಲಿ ಪ್ರೊಫೆಷ್ನಲ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡುವುದಕ್ಕಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ನೀವು ಓಪನ್ ಮಾಡಿ ಇಲ್ಲಿ ಸರ್ಚ್ನಲ್ಲಿ ನೀವು TBF ಅಥವಾ KSTBF ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ನಿಮಗೆ ಸರ್ಚ್ ರಿಸಲ್ಟ್ಸಲ್ಲಿ TBF ಟೀಚರ್ಸ್ ಬೆನಿಫಿಟ್ ಫಂಡ್ KSTBF online.karnataka.gov.in ಅಂತಕ್ಕಂಥ ಒಂದು ಸರ್ಚ್ ರಿಸಲ್ಟ್ ಏನು ಬರುತ್ತೆ ಅದು ಮೊದಲೇ ಹೈಪರ್ ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ನಂತರ ನಿಮಗೆ ಇಲ್ಲಿ ಕಾಣ್ತಕ್ಕಂಥ ಲಿಂಕ್ಗಳಲ್ಲಿ ಪ್ರೊಫೆಷ್ನಲ್ ಸ್ಕಾಲರ್ಶಿಪ್ ಅಂತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟೀಚರ್ LMS ಲಾಗಿನ್ ಅಂತ ಬರ್ತದೆ. ನಿಮ್ಮ ಎಂಟರ್ ಮೊಬೈಲ್ ನಂಬರ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಪಾಸ್ವರ್ಡ್ ಅಥವಾ OTPಯಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ ನೀವು OTP ಮೂಲಕ ಲಾಗಿನ್ ಆಗ್ತಾ ಇದ್ದರೆ ನಿಮಗೆ ಇಲ್ಲಿ ಲಾಗಿನ್ ವಿತ್ನಲ್ಲಿ OTP ಸೆಲೆಕ್ಟ್ ಮಾಡಿಕೊಂಡ್ರೆ OTP ಬರುತ್ತೆ. ಸೊ ಆ OTPಯನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ. ನಂತರ ಕೊಟ್ಟಿರುವ ಕ್ಯಾಪ್ಚಾವನ್ನು ಈ ಒಂದು ಎಂಟರ್ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮೂಲಕ ಲಾಗಿನ್ ಆಗ್ತಿರ್ಬೇಕಾದ್ರೆ ಪಾಸ್ವರ್ಡ್ ಮಾಡ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡ್ ರಿಸೆಟ್ ಮಾಡಿಕೊಂಡು ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ಹೋಮ್ ಪೇಜಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ. ಸೊ ಇಲ್ಲಿ ಇರತಕ್ಕಂಥ ಮೆನುಗಳಲ್ಲಿ ನೀವು ಪ್ರೊಫೆಷ್ನಲ್ ಸ್ಕಾಲರ್ಶಿಪ್ ಅಂತಕ್ಕಂಥ ಒಂದು ಮೆನು ಮೇಲೆ ಕ್ಲಿಕ್ಕನ್ನು ಮಾಡಿ. ನಂತರ ನಿಮಗೆ ಪ್ರೊಫೆಷ್ನಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತಕ್ಕಂಥ ಒಂದು ಡ್ಯಾಶ್ಬೋರ್ಡ್ ಪೇಜ್ ಬರ್ತದೆ. ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಇಲ್ಲಿ ಬ್ಲೂ ಕಲರ್ನಲ್ಲಿ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತಕ್ಕಂಥ ಒಂದು ನೆಕ್ಸ್ಟ್ ಪೇಜ್ ಬರ್ತದೆ. ಸೊ ಇದರಲ್ಲಿ ಒಟ್ಟು 5 ಟ್ಯಾಬ್ಗಳಿವೆ. ಮೊದಲಿಗೆ ಇಲ್ಲಿ ಯೂಸರ್ ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಓದ್ಕೊಳ್ಳಿ. ನಂತರ ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ
ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತಕ್ಕಂಥ ಟ್ಯಾಬ್ನಲ್ಲಿ ಬರುವಂಥ ಮಾಹಿತಿಗಳನ್ನ ನೀವು ಫಿಲಪ್ ಮಾಡಬೇಕಾಗ್ತದೆ. ಕ್ಯಾಂಡಿಡೇಟ್ ನೇಮಲ್ಲಿ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಚೈಲ್ಡ್ ಅವರ ಡೀಟೇಲ್ಸ್ ಬರ್ತದೆ. ಇಲ್ಲಿ ನೀವು ಯಾರಿಗಾಗಿ ಒಂದು ಪ್ರೊಫೆಷನಲ್ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡ್ತಾ ಇರ್ತೀರಿ ಅವರ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನಂತರ ಡೇಟ್ ಆಫ್ ಬರ್ತ್, ಇದು ನೀವು LMS ಡಿಪೆಂಡೆಂಟ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ಏನು ನಿಮ್ಮ ಚೈಲ್ಡ್ ಒಂದು ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿರ್ತೀರಿ ಅದಾಗಿ ಆಟೋ ಪೇಜ್ ಆಗುತ್ತೆ. ನಂತರ CET ಆರ್ ನೀಟ್ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿ CET ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಫಾದರ್ ಆರ್ ಮದರ್ ಆರ್ ಗಾರ್ಡಿಯನ್ ನೇಮಲ್ಲಿ ನೇಮನ್ನು ಎಂಟ್ರಿ ಮಾಡಿ. ಅಡ್ರೆಸ್ ವಿತ್ ಪಿನ್ ಕೋಡ್ನಲ್ಲಿ ಅಡ್ರೆಸ್ಸನ್ನು ಫಿಲ್ಅಪ್ ಮಾಡಿ. ನಂತರ ಕಾಸ್ಟ್, ಸಬ್ ಕಾಸ್ಟ್, ಇಮೇಲ್ ಮತ್ತು ಫ್ಯಾಮಿಲಿ ಇನ್ಕಮ್ ಡೀಟೇಲ್ಸ್ಗಳಲ್ಲಿ ಇಲ್ಲಿ ಕೇಳಿರುವ ಬಾಕ್ಸ್ಗಳಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿ. ನಂತರ SSLC ಡೀಟೇಲ್ಸ್ನಲ್ಲಿ SSLC ಸ್ಕೂಲ್ ನೇಮ್, SSLC ಸ್ಕೂಲ್ ಅಡ್ರೆಸ್, SSLC ಸ್ಟಡೀಡ್ ಡಿಸ್ಟಿಕ್, SSLC ಸ್ಟಡೀಡ್ ತಾಲೂಕ್, ಈ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಅದೇ ರೀತಿ PUC ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಿ. ನಂತರ ಅಲಾಟೆಡ್ ಕೋರ್ಸ್ ಡೀಟೇಲ್ಸ್ನಲ್ಲಿ CET ಅಥವಾ ನೀಟ್ ರ್ಯಾಂಕಿಂಗ್ ನಂಬರನ್ನು ಫಿಲ್ಅಪ್ ಮಾಡಿ. ಅಲಾಟೆಡ್ ಕೋರ್ಸ್ ಸೆಲೆಕ್ಟ್ ಕೋರ್ಸ್ ಟೈಪ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಕ್ಕಂಥ ಅಲಾಟೆಡ್ ಕೋರ್ಸ್ಗಳಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, BVSನಲ್ಲಿ ಅಲಾಟೆಡ್ ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕೋರ್ಸ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪ್ರೊಫೆಷನಲ್ ಕಾಲೇಜ್ನಲ್ಲಿ ಕಾಲೇಜ್ ನೇಮನ್ನು ಟೈಪ್ ಮಾಡಿ. ಸ್ಟೂಡೆಂಟ್ ಅಡ್ಮಿಷನ್ ನಂಬರನ್ನು ಈ ಒಂದು ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸಲ್ಲಿ ಈ ಸಂಸ್ಥೆಯ ವಿಳಾಸವನ್ನು ಟೈಪ್ ಮಾಡಿ. ಆ್ಯನ್ಯುವಲ್ ಸಿಸ್ಟಮ್ ಆರ್ ಸೆಮಿಸ್ಟರ್ ಸಿಸ್ಟಮ್ನಲ್ಲಿ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಟೋಟಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಆಬ್ಟೇನ್ಡ್ ಮಾರ್ಕ್ಸಲ್ಲಿ ಪಡೆದುಕೊಂಡ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಟೋಟಲ್ ಪರ್ಸೆಂಟೇಜ್ ಅದಾಗಿ ತೆಗೆದುಕೊಳ್ಳುತ್ತದೆ. ನಂತರ ಸೇವ್ ಡ್ರಾಫ್ಟ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಟ್ಯಾಬ್ಗೆ ನೀವು ಬರ್ತೀರಿ. ಇದರಲ್ಲಿ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸಲ್ಲಿ ನೇಮ್ ಆಫ್ ದ ಬ್ಯಾಂಕ್, ಬ್ರಾಂಚ್ ನೇಮ್, ಅಕೌಂಟ್ ನಂಬರ್, ರೀಟೈಪ್ ಅಕೌಂಟ್ ನಂಬರ್, IFSC ಕೋಡ್, ಅಕೌಂಟ್ ಹೋಲ್ಡರ್ ನೇಮ್, ಸ್ಟೂಡೆಂಟ್ ಬ್ಯಾಂಕ್ ಒಂದು ಡೀಟೇಲ್ಸ್ಗಳನ್ನೆಲ್ಲ ಎಂಟರ್ ಮಾಡಿ. ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ಫಾರ್ಮೇಷನ್ ಸೇವ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬರ್ತದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತಕ್ಕಂಥ ಒಂದು ನೆಕ್ಸ್ಟ್ ಟ್ಯಾಬ್ಗೆ ನೀವು ಬರ್ತೀರಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅದು ಕಂಪಲ್ಸರಿ PDF ಫೈಲ್ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳ ಒಂದು ಫೈಲ್ ಸೈಜು ಮ್ಯಾಕ್ಸಿಮಮ್ 250 KB ಇರಬೇಕಾಗಿರುತ್ತದೆ. ಈಗ ಮೊದಲಿಗೆ ನೀವು ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟು ಸ್ಟಡಿ ಸರ್ಟಿಫಿಕೇಟು 1ರಿಂದ 10ನೇ ತರಗತಿವರೆಗಿನ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲು ಇಲ್ಲಿ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ. ನಂತರ 10th ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ನಂತರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ನಂತರ ಆ್ಯನ್ಯುವಲ್ ಇಯರ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಸೆಮಿಸ್ಟರ್ ಅಂದರೆ ನೀವು ಪ್ರೆಸೆಂಟು ಫಸ್ಟ್ ಇಯರ್ ಮೆಡಿಕಲ್ ಅಥವಾ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಥವಾ ಫಸ್ಟ್ ಇಯರ್ BSc ಅಗ್ರಿ ಅಥವಾ BVSc ಏನೊಂದು ಕಂಪ್ಲೀಟ್ ಮಾಡಿ ಮಾರ್ಕ್ಸ್ ಶೀಟ್ ಏನು ಬಂದಿರ್ತದೆ ಫಸ್ಟ್ ಇಯರ್ದು, ಆ ಮಾರ್ಕ್ಸ್ ಶೀಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಲೆಟ್ರನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ SC ST OBC ಜನರಲ್ ಯಾವ್ದು ಬರುತ್ತೋ ಅದನ್ನು ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ CET ರಿಸಲ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಸ್ಟೂಡೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕು. ಆಮೇಲೆ ಸ್ಟೂಡೆಂಟ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಫಾರ್ ಸ್ಟಡಿ ಸರ್ಟಿಫಿಕೇಟಲ್ಲಿ ಇಲ್ಲಿ ಇಲ್ಲಿ ಒಂದು ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇರ್ತದೆ. ಸೊ ಇಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ನೋಡಿ ನೀವು ಸ್ಟಡಿ ಸರ್ಟಿಫಿಕೇಟ್ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಕ್ಲಾಸು, ಇನ್ಸ್ಟಿಟ್ಯೂಷನ್ ಟೈಪು ಮತ್ತು ಅಪ್ಲೋಡ್ ಅಂತ ಇರ್ತದೆ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ನಿಮಗೆ PUC ಅಪ್ ಟು ಸೆಕೆಂಡ್ ಇಯರ್ವರೆಗೆ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಟೈಪಲ್ಲಿ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಏಡೆಡ್ ಗೌರ್ಮೆಂಟ್ ಅಂತ ಇರ್ತದೆ. ಇನ್ಸ್ಟಿಟ್ಯೂಷನ್ ಟೈಪನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಚೂಸ್ ಫೈಲ್ನಲ್ಲಿ ಆಯಾ ಒಂದು ಸ್ಟ್ಯಾಂಡರ್ಡ್ನ ಒಂದು ಸ್ಟಡಿ ಸರ್ಟಿಫಿಕೇಟ್ಗಳನ್ನು ನೀವು ಅಪ್ಲೋಡ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಸೇವ್ ಡ್ರಾಫ್ಟ್ ಅಂತಕ್ಕಂತಹ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ಫಾರ್ಮೇಷನ್ ಸೇವ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನೆಕ್ಸ್ಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಕ್ಲರೇಷನ್ ಬರ್ತದೆ. ಡಿಕ್ಲರೇಷನನ್ನು ಓದಿಕೊಳ್ಳಿ. ಇಲ್ಲಿ ಕೆಳಗಡೆ ಆ ಎಗ್ರಿ ಹಿಂದೆ ಒಂದು ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪ್ರೊಫೆಷ್ನಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ನೀವು ಡ್ಯಾಶ್ಬೋರ್ಡ್ ಪೇಜ್ಗೆ ಬರ್ತೀರಿ. ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.